ಸೊ ಎಲ್ರಿಗೂ ನಮಸ್ಕಾರ ಗೈಸ್. ಇವತ್ತಿನ ಡೆಮೋ ಸೆಷನ್ಗೆ ಎಲ್ರಿಗೂ ಸ್ವಾಗತ. ಮೈಕ್ರೋಡಿಗ್ರಿಯ AWS ಅಂಡ್ DevOps ಡೆಮೋ ಸೆಷನ್. ಸೊ ನಮ್ಮ ಜೊತೆ ಇವತ್ತಿನ ಸ್ಟಾರ್ ಟ್ರೈನರ್ ಮಿಥುನ್ ಹೋಳಿಸ್ ಅವರು ಇರ್ತಾರೆ. ಹಾಯ್, ನನ್ನ ಹೆಸರು ಮಿಥುನ್ ಅಂತ. ಬೇಸಿಕಲಿ ಐ ಫ್ರಮ್ ಕರ್ನಾಟಕ ಅಂಡ್ ನನಗೆ ಟೋಟಲ್ 8 years of experience into DevOps and cloud computing and worked on multiple platforms. And currently ನಾನು SRE ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಐ ಮೀನ್ ಸೈಟ್ ರಿಲಯಬಿಲಿಟಿ ಇಂಜಿನಿಯರ್. ದಿಸ್ ಈಸ್ more than DevOps. So I'm working as a senior SRE here in one of the company. So this is about myself and ನಾನು ಇವತ್ತಿನ ಟಾಪಿಕ್ಸ್ ಏನಂತಂದರೆ ಡೆಮೋ ಟಾಪಿಕ್ಸ್ ಬಂದ್ಬಿಟ್ಟು ಕ್ಲೌಡ್ ಕಂಪ್ಯೂಟಿಂಗಲ್ಲಿ ಎಸ್ಪೆಷಲಿ ಆನ್ DevOps, AWS ಇಂಟ್ರೊಡಕ್ಷನ್ ಅದೆಲ್ಲ ಹೇಳ್ಕೊಡ್ತೀನಿ. ಆಮೇಲೆ ನೆಕ್ಸ್ಟ್ ವಿ ಹ್ಯಾವ್ ಅನದರ್ ಟಾಪಿಕ್ ಕಾಲ್ಡ್ DevOps. ಸೊ ಇದನ್ನು ನನಗೆ ಇವತ್ತು ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಸೊ ಕ್ವಿಕ್ಲಿ ಶೇರ್ ಮೈ ಸ್ಕ್ರೀನ್. ಸೊ ದಿಸ್ ಇಮೇಜ್ ಕ್ಯಾನ್ ಟೆಲ್ಸ್ ಅಸ್ ಅಬೌಟ್ ಲೈಕ್ ವಾಟ್ ಈಸ್ ಕ್ಲೌಡ್ ಕಂಪ್ಯೂಟಿಂಗ್ ಅಂತ. ಸೊ ಕ್ಲೌಡ್ ಕಂಪ್ಯೂಟಿಂಗ್ ಅಂತಂದರೆ ಇನ್ ಸ್ಟ್ರೈಟ್ ವರ್ಡ್ ಆರ್ ಸಿಂಪಲ್ ಮ್ಯಾನರ್ ಅಂತಂದರೆ ಎಲ್ಲೂ ಒಂದು ಡೇಟಾ ಸೆಂಟರ್ ಇರುತ್ತೆ. ಡೇಟಾ ಸೆಂಟರ್ ಅಂತಂದ್ರೆ ಹೇಳ್ಕೊಡ್ತೀನಿ. ಸೊ ಡೋಂಟ್ ವರಿ ಆನ್ ದಟ್ ಪಾರ್ಟ್. ಸೊ ಯಾರೋ ಒಬ್ರು ಮ್ಯಾನೇಜ್ ಮಾಡ್ತಾ ಇರ್ತಾರೆ ಈ ಡೇಟಾ ಸೆಂಟರ್ನ. ಸೊ ಜಸ್ಟ್ ವಿಲ್ ಬಿ ಯೂಸಿಂಗ್ ಸಮ್ ರಿಸೋರ್ಸಸ್ ಆರ್ ಸರ್ವಿಸಸ್. ಫಸ್ಟ್ ಆಫ್ ಆಲ್ ಡೇಟಾ ಸೆಂಟರ್ ಅಂದ್ರೆ ಏನು, ರಿಸೋರ್ಸಸ್ ಅಂದ್ರೆ ಏನು, ಸರ್ವಿಸಸ್ ಅಂದ್ರೆ ಏನು ಅಂತ ಹೇಳ್ಕೊಡ್ತೀನಿ. ಸೊ ಡೇಟಾ ಸೆಂಟರ್ ಅಂತಂದ್ರೆ ಸೊ ಆಕ್ಚುಲಿ ಹೆಂಗಿರುತ್ತೆ ಅಂತಂದ್ರೆ ಇಟ್ ಲುಕ್ಸ್ ಲೈಕ್ ಅ ರ್ಯಾಕ್. ಲೆಟ್ ಮಿ ಶೋ ಯು ದ್ಯಾಟ್. ನೋಡಿ, ಸೊ ದಿಸ್ ಇಸ್ ಹೌ ಎಕ್ಸಾಕ್ಟ್ಲಿ ಇಟ್ ಲುಕ್ಸ್ ಲೈಕ್. ಸೊ ಈ ಥರ ಇರುತ್ತೆ ಡೇಟಾ ಸೆಂಟರ್ ಅಂತಂದರೆ. ಸೊ ಇವಾಗ ಫೇಸ್ಬುಕ್ ಆಗಿರ್ಬೋದು ಅಥವಾ ಅಮೆಝಾನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಂಪನೀಸ್ ಎಲ್ಲ ಏನು ಮಾಡಿರ್ತಾರೆ, ಅವ್ರದ್ದೇ ಆದ ಒಂದು ಡೇಟಾ ಸೆಂಟರ್ ಮಾಡ್ಕೊಂಡಿರ್ತಾರೆ. ಬಿಕಾಸ್ ದೇ ಡೋಂಟ್ ವಾಂಟ್ ಟು ಲೀಕ್ ದೇರ್ ಡೇಟಾ. ಸೊ ಅವರು ಏನು ಮಾಡಿರ್ತಾರೆ, ಸೆಕ್ಯೂರಿಟಿ ಕನ್ಸರ್ನ್ಸಿಂದ ಅವ್ರದೇ ಆದ ಡೇಟಾ ಸೆಂಟರ್ ಮಾಡ್ಕೊಂಡಿರ್ತಾರೆ. ಸೊ ವಾಟ್ ಈಸ್ ದಿಸ್ ಡೇಟಾ ಸೆಂಟರ್, ವಾಟ್ ಈಸ್ ಇಟ್ ಕಂಟೈನ್ಸ್ ಅಂತಂದರೆ, ಸೊ ಬೇಸಿಕಲಿ ಇದರಲ್ಲಿ ನಿಮ್ಮ ಕಂಪ್ಯೂಟರ್ ಲ್ಯಾಪ್ಟಾಪ್ ಇರುತ್ತಲ್ವ, ಲ್ಯಾಪ್ಟಾಪಲ್ಲಿ ಏನೇನು ಹಾರ್ಡ್ವೇರ್ಸ್ ಇರುತ್ತೋ ಸೇಮ್ ಅದೇ ಹಾರ್ಡ್ವೇರ್ಸ್ನ ಇವರು ದೊಡ್ಡದಾದ ಫಾರ್ಮಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ದಟ್ ಈಸ್ ಕಾಲ್ಡ್ ಡೇಟಾ ಸೆಂಟರ್. ಸೊ ಇಟ್ ಈಸ್ ಹ್ಯಾವಿಂಗ್ CPU, ಮೆಮರಿ, ಆಮೇಲೆ ಅಡಿಷ್ನಲ್ ಸ್ಟೋರೇಜ್ ಡಿಸ್ಕ್, ಮತ್ತು ನೆಟ್ವರ್ಕಿಂಗ್, ಆಮೇಲೆ ಪವರ್ ಸಪ್ಲೈ ಎಲ್ಲ ಇರುತ್ತೆ. ಸೊ ಇದನ್ನೆಲ್ಲ ಏನು ಮಾಡಬೇಕು, ಬೇಸಿಕಲಿ ಕಂಪನಿಯವರು ಓನ್ ಆಗಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಫಾರ್ ದಿಸ್ ದೇ ಹ್ಯಾವ್ ಟು ಸ್ಪೆಂಡ್ ಲಾಟ್ ಆಫ್ ಟೈಮ್, ಲಾಟ್ ಆಫ್ ಮನಿ. ಆ್ಯಂಡ್ ಇಟ್ ಈಸ್ ಬೇಸಿಕಲಿ ತುಂಬ ಮೇಂಟೆನೆನ್ಸ್ ಎಲ್ಲ ಚಾರ್ಜಸ್ ಆಗ್ತಾ ಇತ್ತು. ಸೊ ಅದಕ್ಕೆ ಅವ್ರು ಏನು ಮಾಡಿದರು, ಇನ್ಸ್ಟೆಡ್ ಆಫ್ ಮೇಂಟೈನಿಂಗ್ ಬೈ ದೆಮ್ ಸೆಲ್ಫ್, ಸೊ ಅವ್ರು ಏನು ಮಾಡಿದ್ರು, ಲೆಟ್ ಸಂಬಡಿ ಕ್ಯಾನ್ ಮ್ಯಾನೇಜ್ ಇಟ್. ಸೊ ಯಾರೋ ಒಬ್ರು ಬೇರೆದವ್ರು ಮ್ಯಾನೇಜ್ ಮಾಡೋದನ್ನ ನಾವು ಪರ್ಚೇಸ್ ಮಾಡಿದ್ರಾಯ್ತು ಸರ್ವಿಸಸ್ನ. ಸೊ ಅದಕ್ಕೆ ಪಬ್ಲಿಕ್ ಕ್ಲೌಡ್ ಪ್ರೊವೈಡರ್ಸ್ ಅಂತ ಬರ್ತಾರೆ. ಸೊ ಬೇಸಿಕಲಿ ಅವ್ರು ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಕ್ಲೌಡ್ ಪ್ರೊವೈಡರ್ಸ್ ಅಲ್ಲಿ AWS ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ಅಮೆಝಾನ್ ಅವರು ಒಂದು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ, ದಟ್ ಈಸ್ ಕಾಲ್ಡ್ AWS. ಸೊ ಅವ್ರು ಏನು ಮಾಡ್ತಾ ಇದ್ದಾರೆ, ಸೊ ಅವ್ರದ್ದೇ ಆದ ಒಂದು ಡೇಟಾ ಸೆಂಟರ್ ಎಲ್ಲ ಮ್ಯಾನೇಜ್ ಮಾಡ್ತಾರೆ. ಆ್ಯಂಡ್ ನಿಮಗೆ ಅದರಲ್ಲಿ ಕಂಪ್ಯೂಟರ್ ಬೇಕಂದರೆ ಕಂಪ್ಯೂಟರ್ ಯೂಸ್ ಮಾಡ್ಕೋಬೋದು, ಡೇಟಾಬೇಸ್ ಅಂದರೆ ಡೇಟಾಬೇಸ್ ಯೂಸ್ ಮಾಡ್ಕೋಬೋದು, ಮತ್ತು ಬೇರೆ ಬೇರೆ ಸರ್ವಿಸಸ್, ಇವಾಗ ಮೆಸೇಜಿಂಗ್ ಸರ್ವರ್, ಆಮೇಲೆ ನಿಮ್ಗೇನು ಬೇಕಾಗುತ್ತೋ ನಿಮ್ಮ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಅದನ್ನೆಲ್ಲ ನೀವು ಸರ್ವಿಸಸ್ ಆಗಿ ಯೂಸ್ ಮಾಡ್ಕೋಬೋದು. ದಟ್ ಈಸ್ ಕಾಲ್ಡ್ ಸರ್ವಿಸಸ್. ರಿಸೋರ್ಸಸ್ ಅಂತಂದರೆ ದಟ್ ಈಸ್ ಕಾಲ್ಡ್ ಅಗೇನ್ ಸೇಮ್ ವರ್ಡ್ ಫಾರ್ ಸರ್ವಿಸಸ್. ನಾವು ರಿಸೋರ್ಸಸ್ಗೆ ಸರ್ವಿಸಸ್ ಅಂತ ಕರಿತೀವಿ AWS ಅಲ್ಲಿ. So so these are the terminologies. And come back to the cloud computing. So ಇದರಲ್ಲಿ ಏನಾಗಿರುತ್ತೆ ಅಂತಂದರೆ, ಸೊ ಕ್ಲೌಡ್ ಕಂಪ್ಯೂಟಿಂಗ್ ಈಸ್ ನಥಿಂಗ್ ಬಟ್, ಸೊ ಯಾರೋ ಒಬ್ರು ಈ ಡೇಟಾ ಸೆಂಟರ್ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಆ್ಯಂಡ್ ದೇ ವಿಲ್ ಪ್ರೊವೈಡ್ ಸರ್ವಿಸಸ್ ಆರ್ ರಿಸೋರ್ಸಸ್ ಫಾರ್ ಅವರ್ ರಿಕ್ವೈರ್ಮೆಂಟ್. ಸೊ ನಮ್ಮ ರಿಕ್ವೈರ್ಮೆಂಟ್ ತಕ್ಕಂಗೆ ಅವ್ರು ಏನು ಮಾಡ್ತಾರೆ, ದೇ ವಿಲ್ ಪ್ರೊವೈಡ್ ಸಮ್ ರಿಸೋರ್ಸಸ್. ಸೊ ಆನ್ ವಾಟ್ ಬೇಸಿಸ್ ದೇ ವಿಲ್ ಗಿವ್ ಇಟ್ ಅಂತಂದರೆ, ಸೊ ಪೇ ಆಸ್ ಯು ಗೋ ಕಾನ್ಸೆಪ್ಟ್ ಅಂತ ಬರುತ್ತೆ. ಸೊ ಪೇ ಆಸ್ ಯು ಗೋ ಕಾನ್ಸೆಪ್ಟ್ ಅಂತಂದರೆ, ಸೊ ವೆನ್ ಎವರ್ ಯು ವಾಂಟ್ ಇಟ್ ಯು ಜಸ್ಟ್ ಕ್ರಿಯೇಟ್ ಆ್ಯಂಡ್ ಯೂಸ್ ಇಟ್, ಆ್ಯಂಡ್ ವೆನ್ ಎವರ್ ಯು ಡೋಂಟ್ ವಾಂಟ್ ಇಟ್ ಜಸ್ಟ್ ಗೋ ಆ್ಯಂಡ್ ಡಿಲೀಟ್ ಇಟ್. ಸೊ ಆ ಡ್ಯೂರೇಷನ್ ಏನು ಯೂಸ್ ಮಾಡಿರ್ತೀರಾ, ಸೊ ದಟ್ ಈಸ್ ಕಾಲ್ಡ್ ಪೇ ಆಸ್ ಯು ಗೋ ಕಾನ್ಸೆಪ್ಟ್. ಸೊ ಅದಕ್ಕೆ ನಾವು ಪೇ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ದ ಟೈಮ್ ಡ್ಯೂರೇಷನ್ ವಿಚ್ ಯು ಯೂಸ್ಡ್ ದಟ್ ಸರ್ವಿಸ್, ಹ್ಯಾವ್ ಟು ಪೇ ಫಾರ್ ದ್ಯಾಟ್. ಸೊ ಅದಕ್ಕೋಸ್ಕರ ನೀವು ಎಕ್ಸ್ಟ್ರಾ ಅಮೌಂಟ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಮದೇ ಓನ್ ಡೇಟಾ ಸೆಂಟರ್ ಇತ್ತು ಅಂತಂದರೆ ಹ್ಯಾವ್ ಟು ಪೇ ಫಾರ್ ದ ಮೇಂಟೆನೆನ್ಸ್, ಆ್ಯಂಡ್ ಯು ಹ್ಯಾವ್ ಟು ಪೇ ಫಾರ್ ದ ಪವರ್ ಸಪ್ಲೈ, ಆ್ಯಂಡ್ ಯು ಹ್ಯಾವ್ ಟು ಪೇ ಫಾರ್ ದ ನೆಟ್ವರ್ಕಿಂಗ್,
ಆ್ಯಂಡ್ ಆಲ್ಸೋ ಇಫ್ ಯು ನೀಡ್ ಸಮ್ ಹಾರ್ಡ್ವೇರ್ ಫೇಲ್ಯೂರ್ಸ್ ಅಂತಂದರೆ ಯು ಹ್ಯಾವ್ ಟು ಪೇ ಫಾರ್ ದ್ಯಾಟ್. ಸೊ ಇದೆಲ್ಲನೂ ಟಾರ್ಚರ್ ಬೇಡ ಅಥವಾ ಇರಿಟೇಷನ್ ಬೇಡ ಅಂತಂದರೆ ದೆನ್ ಯು ಕ್ಯಾನ್ ಗೋ ಫಾರ್ ದ ಪಬ್ಲಿಕ್ ಕ್ಲೌಡ್. ಪಬ್ಲಿಕ್ ಕ್ಲೌಡ್ ಅಂತಂದರೆ somebody will manage the data center and they'll provide the services or resources whatever you require. So that is called public cloud ಅಂತ ಬರುತ್ತೆ. ಆ್ಯಂಡ್ ಕ್ಲೌಡ್ ಕಂಪ್ಯೂಟಿಂಗ್ ಅಂತಂದರೆ ಬೇಸಿಕಲಿ ಇಟ್ ಈಸ್ ಹ್ಯಾವಿಂಗ್ ಮಲ್ಟಿಪಲ್ ಸರ್ವಿಸಸ್. ಸೊ ಇದರಲ್ಲಿ ನಿಮಗೆ ಮಲ್ಟಿಪಲ್ ಸರ್ವಿಸಸ್ ಬರುತ್ತೆ. ಆ್ಯಂಡ್ ದ ಅಡ್ವಾಂಟೇಜ್ ಆಫ್ ಹ್ಯಾವಿಂಗ್ ಕ್ಲೌಡ್ ಕಂಪ್ಯೂಟಿಂಗ್ ಅಂತಂದರೆ ಸೊ ಯು ಕ್ಯಾನ್ ಆಕ್ಸೆಸ್ ಫ್ರಮ್ ಎನಿವೇರ್. ಸೊ ನೀವು ಯಾವುದೇ ಏರಿಯಾ ಜಿಯೋ ಲೊಕೇಶನ್ಸ್ ಅಲ್ಲಿ ಇದ್ರೂ ಕೂಡ ಯು ಕ್ಯಾನ್ ಆಕ್ಸೆಸ್ ಯುವರ್ ರಿಸೋರ್ಸಸ್. ಸೊ ಅದೊಂದು ದೊಡ್ಡ ಆಪ್ಷನ್. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಪೇ ಆಸ್ ಯು ಗೋ ಕಾನ್ಸೆಪ್ಟ್. ಪೇ ಆಸ್ ಯು ಕಾನ್ಸೆಪ್ಟ್ ಅಂತಂದ್ರೆ ನೀವು ಯೂಸ್ ಮಾಡಿದಕ್ಕೆ ಮಾತ್ರ ಪೇ ಮಾಡಬೇಕು. ರೆಸ್ಟ್ ಆಫ್ ದ ಸರ್ವಿಸಸ್ ಅಥವಾ ರಿಸೋರ್ಸಸ್ ಬೇಕಿಲ್ಲ ಅಂತಂದ್ರೆ ಯು ಕ್ಯಾನ್ ಡಿಲೀಟ್ ಇಟ್ ಆ್ಯಂಡ್ ಫಾರ್ ದೆಮ್ ನೋ ನೀಡ್ ಟು ಪೇ ಎನಿ ಅಡಿಷನಲ್ ಪೆನಿ. ಸೊ ದಟ್ ಈಸ್ ದ ಒನ್ ಅಡ್ವಾಂಟೇಜ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ಯು ಕ್ಯಾನ್ ಕನೆಕ್ಟ್ ಫ್ರಮ್ ಎನಿ ಆಫ್ ದ ಡಿವೈಸಸ್. ಲೈಕ್ ನೀವು ಲ್ಯಾಪ್ಟಾಪ್ ಅಂದರೆ ಲ್ಯಾಪ್ಟಾಪ್ ಅಥವಾ ನಿಮ್ಮದೇ ಲ್ಯಾಪ್ಟಾಪಲ್ಲಿ ಕನೆಕ್ಟ್ ಮಾಡ್ಕೋಬೋದು ಅಥವಾ ಬೇರೆ ಲ್ಯಾಪ್ಟಾಪಲ್ಲಿ ಕನೆಕ್ಟ್ ಮಾಡ್ಬೋದು. ಯು ಕ್ಯಾನ್ ಆಕ್ಸೆಸ್ ಫ್ರಮ್ ಎನಿ ಆಫ್ ದ ಮಷಿನ್ಸ್. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಅಡ್ವಾಂಟೇಜ್. ಆ್ಯಂಡ್ ಸೊ ಇದರಲ್ಲಿ ನಿಮಗೆ ಪಬ್ಲಿಕ್ ಕ್ಲೌಡ್ ಪ್ರೊವೈಡರ್ಸ್ ಅಂತ ಬರ್ತಾರೆ. ಸೊ ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಅಂತಂದರೆ AWS ಅಂತ ಬರುತ್ತೆ. ಅಮೆಝಾನ್ ಅವರು ಒಂದು ಪಬ್ಲಿಕ್ ಕ್ಲೌಡ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಕಾಲ್ಡ್ AWS ಅಂತಂದರೆ ಅಮೆಝಾನ್ ವೆಬ್ ಸರ್ವಿಸಸ್ ಅಂತ. ಸೊ AWS ಸ್ಟ್ಯಾಂಡ್ಸ್ ಫಾರ್ Amazon Web Services ಅಂತ. That is one of the familiar and largest cloud provider. So next ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಕಾಲ್ಡ್ ಮೈಕ್ರೋಸಾಫ್ಟ್ ಅಜ್ಯೂರ್ ಅಂತ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಪಬ್ಲಿಕ್ ಕ್ಲೌಡ್ ಕಂಪ್ಯೂಟಿಂಗ್. ಆ್ಯಂಡ್ IBM ಅವ್ರದ್ದು ಇದೆ, IBM ಕ್ಲೌಡ್ ಕಂಪ್ಯೂಟಿಂಗ್ ಅಂತ. ಸೊ ನೆಕ್ಸ್ಟ್ ಗೂಗಲ್ ಅವ್ರದ್ದು ಇದೆ, ಅದು ಗೂಗಲ್ ಕ್ಲೌಡ್ ಪ್ಲಾಟ್ಫಾರ್ಮ್ ಅಂತ ಬರುತ್ತೆ. ಸೊ ದೇರ್ ಆರ್ ಸೋ ಮೆನಿ ಅದರ್ ಪಬ್ಲಿಕ್ ಕ್ಲೌಡ್ ಪ್ರೊವೈಡರ್ಸ್. ಡಿಜಿಟಲ್ ಓಷನ್ ಬರುತ್ತೆ, ಆಮೇಲೆ ಅಲಿಬಾಬಾ ಅಂತ ಬರುತ್ತೆ. ದೇರ್ ಆರ್ ಸೋ ಮೆನಿ. ಬಟ್ ವೈಡ್ಲಿ ಮತ್ತೆ ಜಾಸ್ತಿ ಯೂಸ್ ಮಾಡೋ ಪಬ್ಲಿಕ್ ಕ್ಲೌಡ್ ಪಬ್ಲಿಕ್ ಕ್ಲೌಡ್ ಯಾವುದು ಅಂತಂದ್ರೆ AWS, ಆಮೇಲೆ ನೆಕ್ಸ್ಟ್ ಅಜ್ಯೂರ್, ಆಮೇಲೆ GCP, ಆಮೇಲೆ ನೆಕ್ಸ್ಟ್ ಇವಾಗ ಬೇರೆ ಬೇರೆ ಎಲ್ಲ ಯೂಸ್ ಮಾಡ್ತಾರೆ. ರೆಡ್ ಹ್ಯಾಟ್ ಅವ್ರು ಕೂಡ ಒಂದು ಕ್ಲೌಡ್ ಕಂಪ್ಯೂಟಿಂಗ್ ಮಾಡ್ಕೊಂಡಿದ್ದಾರೆ. ಸೊ ಇಟ್ ಡಿಪೆಂಡ್ಸ್ ಹೌ ಡು ದೇ ಪ್ರೊವೈಡ್ ದ ಸರ್ವಿಸಸ್ ಅಂತ. ಸೊ ಬಟ್ ಜಾಸ್ತಿ ಸರ್ವಿಸಸ್ ಬೇಕು, ನಿಮಗೆ ಜಾಸ್ತಿ ಅಡ್ವಾಂಟೇಜಸ್ ಬೇಕು ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ದ AWS ಬಿಕಾಸ್ AWS ಈಸ್ ಹ್ಯಾವಿಂಗ್ plenty number of services, and also Azure is also having plenty number of services. It depends on your requirement and the company requirement. So most ella industries allu na nodange they will go with the AWS or Azure. In some extensive cases they will go with the GCP. So these are the cloud providers. So namdu ಟಾಪಿಕ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು AWS. ಸೊ AWS ಹೇಗಿರುತ್ತೆ ಅಂತಂದರೆ, ಸೊ ಲೆಟ್ ಮಿ ಶೋ ಯು. ದಿಸ್ ಈಸ್ ದ ಕನ್ಸೋಲ್ ಆರ್ ಡ್ಯಾಶ್ಬೋರ್ಡ್ ಲುಕ್ಸ್ ಲೈಕ್. ಸೊ ಫಸ್ಟ್ ಟೈಮ್ ನೀವು ಯೂಸ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಸೈನ್ ಅಪ್. ಸೊ ಸೈನ್ ಅಪ್ ಮಾಡಬೇಕು ಅಂತಂದರೆ ದೇರ್ ಆರ್ ಸಮ್ ಸ್ಟೆಪ್ಸ್. ಸೊ ಅದನ್ನು ನಿಮಗೆ ರಿಯಲ್ ಸೆಷನ್ ಸ್ಟಾರ್ಟ್ ಆದಮೇಲೆ ಹೇಳ್ಕೊಡ್ತೀನಿ. ಸೊ ಸಿನ್ಸ್ ಇಟ್ಸ್ ಅ ಡೆಮೋ, ಜಸ್ಟ್ ಐ ಆಮ್ ಗೋಯಿಂಗ್ ಥ್ರೂ ದ overview. So ಯಾವ ತರ ಇರುತ್ತೆ ಅಂತ. So if you see here, this is the main dashboard of AWS. ಸೊ ಇದರಲ್ಲಿ ನಿಮಗೆ ಮಲ್ಟಿಪಲ್ ರಿಸೋರ್ಸಸ್ ಎಲ್ಲ ಕ್ರಿಯೇಟ್ ಮಾಡ್ಕೋಬಹುದು. ಸೊ ದೀಸ್ ಆರ್ ಆಲ್ ಕಾಲ್ಡ್ ಇಟ್ ಆಸ್ ಸರ್ವಿಸಸ್ ಅಂತ ಹೇಳ್ತೀವಿ AWS ಅಲ್ಲಿ. ಸೊ ಸರ್ವಿಸಸ್ ಆರ್ ನಥಿಂಗ್ ಬಟ್ ಅಗೇನ್ ರಿಸೋರ್ಸಸ್ ಅಂತಂದ್ರೆ, ಸೊ ನಿಮಗೆ ಕಂಪ್ಯೂಟರ್ ಬೇಕು ಅಂತಂದ್ರೆ ದೇರ್ ಈಸ್ ಅ ಸೆಕ್ಷನ್ ಕಾಲ್ಡ್ ಕಂಪ್ಯೂಟ್ ಅಂತ. ಸೊ ನಿಮಗೆ ಸ್ಟೋರೇಜ್ ಬೇಕು ಅಂತಂದ್ರೆ ಯು ಕ್ಯಾನ್ ಗೋ ಹಿಯರ್, ದೇರ್ ಈಸ್ ಅ ಸ್ಟೋರೇಜ್ ಸೆಕ್ಷನ್. ಸೊ ಇದರಲ್ಲಿ ನಿಮಗೆ ಸ್ಟೋರ್ ಮಾಡೋಕ್ಕೆ, ಡೇಟಾನ ಸ್ಟೋರ್ ಮಾಡೋಕ್ಕೆ ಬೇರೆ ಬೇರೆ ಸರ್ವಿಸಸ್ ಎಲ್ಲ ಬರುತ್ತೆ. ಬೇಸ್ಡ್ ಆನ್ ಯುವರ್ ಬಜೆಟ್ ಆ್ಯಂಡ್ ರಿಕ್ವೈರ್ಮೆಂಟ್ ಯು ಕ್ಯಾನ್ ಯೂಸ್ ದ ಸರ್ವಿಸ್. ಆ್ಯಂಡ್ ನಿಮಗೆ ಬೇರೆ ಬೇರೆ ಸರ್ವಿಸಸ್ ಎಲ್ಲ ಬರುತ್ತೆ, ರಿಸೋರ್ಸಸ್ ಎಲ್ಲ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಡೇಟಾಬೇಸ್ ಬೇಕು ಅಂತಂದರೆ ಯು ಕ್ಯಾನ್ ಗೋ ಟು ಡೇಟಾಬೇಸ್. ಇದರಲ್ಲಿ ನಿಮಗೆ ಅಗೇನ್ ಮಲ್ಟಿಪಲ್ ವೆರೈಟೀಸ್ ಆಫ್ ಡೇಟಾಬೇಸ್ ಎಲ್ಲ ಬರುತ್ತೆ. RDS ಅಂತ ಬರುತ್ತೆ, ರಿಲೇಷನಲ್ ಡೇಟಾಬೇಸ್ ಸರ್ವಿಸ್. ಮತ್ತೆ NoSQL ಬರುತ್ತೆ. NoSQL ಅಲ್ಲಿ ನಿಮಗೆ DynamoDB, DocumentDB ಅಂತೆಲ್ಲ ಬರುತ್ತೆ. ಸೊ ಅಗೇನ್ ಇಟ್ಸ್ ಡಿಪೆಂಡ್ಸ್ ಆನ್ ಯುವರ್ ರಿಕ್ವೈರ್ಮೆಂಟ್. ಸೊ ನೆಕ್ಸ್ಟ್ ನಿಮಗೆ ನೀವು ಮೊಬೈಲ್ ಆಂಡ್ರಾಯ್ಡ್ ಡೆವಲಪರ್ ಅಥವಾ iOS ಡೆವಲಪರ್ ಅಂತಂದ್ರೆ, ಸೊ ದೇರ್ ಇಸ್ ಅ ಸೆಕ್ಷನ್ ಕಾಲ್ಡ್ ಮೊಬೈಲ್ ಅಂತ ಬರುತ್ತೆ. ಸೊ ಲೆಟ್ ಮಿ ಶೋ ಯು ದಟ್. ಸೊ ನೀವು ಮೊಬೈಲ್ ಡೆವಲಪ್ಮೆಂಟ್ ಮಾಡ್ತೀನಿ ಅಂತಂದ್ರೆ ಅದನ್ನ ಯೂಸ್ ಮಾಡ್ಕೋಬಹುದು. ಡೆವಲಪರ್ ಟೂಲ್ಸ್ ಅಂತ ಬರುತ್ತೆ. ಸೊ ಡೆವಲಪರ್ಸ್ಗೆ ಏನೇನು ಟೂಲ್ಸ್ ಬೇಕು ಅದೆಲ್ಲ ಇದರಲ್ಲಿ ಸಿಗುತ್ತೆ. ಆ್ಯಂಡ್ ಆಲ್ಸೋ ನೀವು ಏನು ಮಾಡ್ಬೋದು,
ಸೆಕ್ಯೂರಿಟಿ ಕನ್ಸರ್ನ್ಸ್ ಮತ್ತೆ ಸೆಕ್ಯೂರಿಟಿ ವಯಬಿಲಿಟೀಸ್ ಇತ್ತು ಅಂತಂದ್ರೆ, ನೀವು ಅದನ್ನು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ, ಸೆಕ್ಯೂರಿಟಿ ಕಂಪ್ಲೇಂಟ್ಸ್ ಎಲ್ಲ ಯೂಸ್ ಮಾಡಬೇಕಂದ್ರೆ ಯು ಕ್ಯಾನ್ ಗೋ ಆ್ಯಂಡ್ ಯೂಸ್ ದಿಸ್ ಸರ್ವಿಸ್ ಫಾರ್ ಯುವರ್ ಅಪ್ಲಿಕೇಶನ್ಸ್ ಅಥವಾ ಸಾಫ್ಟ್ವೇರ್ಗೆ ಯೂಸ್ ಮಾಡ್ಕೋಬಹುದು. ಆಮೇಲೆ ನೀವು ರೋಬೋಟಿಕ್ಸ್ ಮತ್ತೆ ಬೇರೆ ಬೇರೆ ಸರ್ವಿಸಸ್ ಎಲ್ಲ ಯೂಸ್ ಮಾಡ್ತಿದ್ರೆ ಅಂತಂದ್ರೆ, ಸ್ಯಾಟಲೈಟ್, ಇದನ್ನೆಲ್ಲ ನೀವು ಸರ್ವಿಸಸ್ನ ಯೂಸ್ ಮಾಡ್ಕೋಬಹುದು. IoT ಮಾಡ್ತಿದ್ರೆ ಅಂತಂದ್ರೆ IoT ಕೂಡ ನೀವು ಈ ಸರ್ವಿಸಸ್ ಯೂಸ್ ಮಾಡ್ಕೊಂಡು ನಿಮ್ಮ ಡಿವೈಸಸ್ನ ಕನೆಕ್ಟ್ ಮಾಡ್ಕೋಬಹುದು. ಆಮೇಲೆ ಬ್ಲಾಕ್ ಚೈನ್ ಅಂತ ಬರುತ್ತೆ. ಬ್ಲಾಕ್ ಚೈನ್ ಈಸ್ ಅಗೇನ್ ಬೂಮಿಂಗ್ ಇಂಡಸ್ಟ್ರಿ, ಸೊ ಅದರದ್ದು ಕೂಡ ಸರ್ವಿಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಇಂಟಿಗ್ರೇಟ್ ಯುವರ್ ಬ್ಲಾಕ್ ಚೈನ್ ಸರ್ವಿಸಸ್ ಅಥವಾ ಅಪ್ಲಿಕೇಶನ್ಸ್ನ ನೀವು AWSಗೆ ಇಂಟಿಗ್ರೇಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. there are so many services. ಒಂದೇ ದಿವಸದಲ್ಲಿ ಎಲ್ಲಾನು ಕಲಿಯಕ್ಕಾಗಲ್ಲ. ಇಟ್ ಈಸ್ ಹ್ಯಾವಿಂಗ್ ಹ್ಯೂಜ್ ನಂಬರ್ ಆಫ್ ಸರ್ವಿಸಸ್. ಸೊ ಇದು ನೋಡೋಕೆ ಇಷ್ಟೇ ಕಾಣಿಸುತ್ತೆ, ಬಟ್ ವೆನ್ ಯು ಕ್ಲಿಕ್ ಆನ್ ದಿಸ್ ರೈಟ್, ಸೊ ಇಟ್ ವಿಲ್ ಬಿ ಹ್ಯಾವಿಂಗ್ ಮಲ್ಟಿಪಲ್ ಸಬ್ ಸರ್ವಿಸಸ್ ಎಲ್ಲ ಬರುತ್ತೆ. ಸೊ ಈಚ್ ಸಬ್ ಸರ್ವಿಸಸ್ನು ನಾವು ಕಲಿಬೇಕಾಗುತ್ತೆ. ಸೊ ಅವರು ಇದೆಲ್ಲ ಲೆಂಗ್ದಿ ಆಗಬಾರ್ದು ಅಂತ ಅಂದ್ಬಿಟ್ಟು ಶಾರ್ಟ್ ಆಗಿ ದೇ ಹ್ಯಾವ್ ಅಪ್ಡೇಟೆಡ್ ಇನ್ ದಿಸ್ ಮ್ಯಾನರ್. ಸೊ ಇದರ ಅವರು ಈ ಸರ್ವಿಸಸ್ ಅಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕೆ ಅಥವಾ ಫೈಂಡ್ ಮಾಡೋಕ್ಕೆ ಲಿಸ್ಟ್ ಔಟ್ ಮಾಡಿದ್ದಾರೆ. ಸೊ based on your requirement you can use the group. So ಇವೆಲ್ಲ ಗ್ರೂಪ್ ಆಗಿ ಮಾಡಿದ್ದಾರೆ. ಸೊ there are multiple sub groups available within this group. ಸೊ ನೀವು ಯಾವುದು ಸುಟೇಬಲ್ ರಿಕ್ವೈರ್ಮೆಂಟ್ ಇದೆ ನಿಮಗೆ ಅದನ್ನ ಚೂಸ್ ಮಾಡ್ಕೊಳ್ಳಿ ಸರ್ವಿಸ್ನ, ದೆನ್ ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ದ ಸಬ್ ಸರ್ವಿಸಸ್. ಸೊ ಮಷಿನ್ ಲರ್ನಿಂಗ್ ಕೂಡ ಇದೆ, ಇಂಟರ್ನೆಟ್ ಆಫ್ ಥಿಂಗ್ಸ್, ಗೇಮ್ ಡೆವಲಪ್ಮೆಂಟ್, ಆಮೇಲೆ ಫ್ರಂಟ್ ಎಂಡ್ UI ಅದನ್ನೆಲ್ಲ ಮಾಡಬೇಕು ಅಂದರೆ ಯು ಕ್ಯಾನ್ ಡೂ ದ್ಯಾಟ್. ಡೇಟಾಬೇಸ್, there are so many. ಸೊ ಇದರಲ್ಲಿ ನಿಮಗೆ ಈ ತರ ಆಪ್ಷನ್ಸ್ ಎಲ್ಲ ಸಿಗುತ್ತೆ. ಸೊ ನಾವು ಆಕ್ಚುಲಿ ಈ ಕ್ಲಾಸ್ ಅಲ್ಲಿ ಅಥವಾ AWS ಸೆಷನ್ಸ್ ಅಲ್ಲಿ ವಿ ವಿಲ್ ಬಿ ಕವರಿಂಗ್ ಮೋಸ್ಟ್ ಆಫ್ ದ ಸರ್ವಿಸಸ್. ಸೊ ಇದು ಬೇಸಿಕಲಿ ಬಂದ್ಬಿಟ್ಟು ಸೊಲ್ಯೂಷನ್ ಆರ್ಕಿಟೆಕ್ಟ್ ಪ್ರೋಗ್ರಾಮ್ ಮಾಡ್ತಾ ಇರೋದು ನಾವು. ಸೊ ಹೂಎವರ್ ವಾಂಟ್ಸ್ ಟು ಹ್ಯಾವ್ AWS ಸೊಲ್ಯೂಷನ್ ಆರ್ಕಿಟೆಕ್ಟ್ ಅಲ್ವಾ, ಸೊ ಫಾರ್ ದ್ಯಾಮ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಸೊ ನಾವು ಇಲ್ಲಿ ಯಾಕೆ ಇದನ್ನು ಕನ್ಸಿಡರ್ ಮಾಡಿದೀವಿ ಅಂತಂದ್ರೆ, ವಿಲ್ ಬಿ ಕವರಿಂಗ್ ಲಾಟ್ ಆಫ್ ಸರ್ವಿಸಸ್. ಸೊ ಇದರಲ್ಲಿ AWS ಅಸೋಸಿಯೇಟ್ ಸೊಲ್ಯೂಷನ್ ಆರ್ಕಿಟೆಕ್ಟ್ ಅಂತ ಒಂದು ಇದು ಬರುತ್ತೆ ಸರ್ಟಿಫಿಕೇಟ್. ಸೊ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಸರ್ವಿಸಸ್ನು ಕವರ್ ಮಾಡಿದ್ದಾರೆ AWS ಅವರು. ಸೊ ಇಫ್ ಯು ವಾಂಟ್ ಟು ಗೆಟ್ ದಟ್ ಸರ್ಟಿಫಿಕೇಶನ್ ಅಂತಂದ್ರೆ ಯು ಹ್ಯಾವ್ ಟು ಲರ್ನ್ ಆಲ್ ದಿ ಸರ್ವಿಸಸ್. ಸೊ ಅದಕ್ಕೋಸ್ಕರ ನಾವು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದೆಲ್ಲ ಸರ್ವಿಸಸ್ನ ನಿಮಗೆ ರಿಯಲ್ ಟೈಮಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ದಿಸ್ ಇಸ್ ಅಬೌಟ್ ಸರ್ವಿಸಸ್. ನೀವು ಬಿಲ್ಲಿಂಗ್ ಎಲ್ಲ ನೋಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇದರಲ್ಲಿ ಫಸ್ಟ್ ಒಂದು ವರ್ಷ ಫ್ರೀ ಇರುತ್ತೆ. ಸೊ ಅದರಲ್ಲೂ ಸಮ್ ಸರ್ವಿಸಸ್ ಮಾತ್ರ ಫ್ರೀ ಇರುತ್ತೆ. ಆ ಫ್ರೀ ಟೈರ್ ಅಂತ ಬರುತ್ತೆ. ಸೊ ಆ ಫ್ರೀ ಟೈರ್ನ ಯೂಸ್ ಮಾಡ್ಕೋಬೇಕು ಅಂತಂದ್ರೆ ದೇರ್ ಆರ್ ಸಮ್ ಪ್ರೀ ರಿಕ್ವೆಸೈಟ್ಸ್. ಸೊ ಯಾವ ಥರ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಎಷ್ಟು ಟೈಮ್ ಯೂಸ್ ಮಾಡಬೇಕು, ಅದೆಲ್ಲ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಅವ್ರದ್ದೇ ಪಾಲಿಸೀಸ್ ಎಲ್ಲ ಇದೆ. ಸೊ ಎಷ್ಟು ಯೂಸ್ ಮಾಡ್ಬೋದು ಈ ಸರ್ವಿಸಸ್ನ, ಎಷ್ಟು ಫ್ರೀಯಾಗಿ ಯೂಸ್ ಮಾಡ್ಬೋದು, ಆಮೇಲೆ ಎಷ್ಟು ಚಾರ್ಜ್ ಮಾಡ್ತಾರೆ, ಅದೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ನಿಮಗೆ ಹೇಳ್ಕೊಡ್ತೀವಿ. ಇನ್ ಕೇಸ್ ನಿಮಗೆ ಎಕ್ಸ್ಟ್ರಾ ಬಿಲ್ ಬರ್ತಾ ಇತ್ತು ಅಂತಂದ್ರೆ, ಜನರೇಟ್ ಆಗ್ತಾ ಇತ್ತು ಅಂತಂದ್ರೆ ಯು ಕ್ಯಾನ್ ಸಿ ದ ಬಿಲ್ಲಿಂಗ್ ಸೆಕ್ಷನ್. ಸೊ ಬಿಲ್ಲಿಂಗ್ ಅಂತ ಒಂದು ಸಪರೇಟ್ ಸರ್ವಿಸ್ ಇದೆ. ಸೊ ಇದರಲ್ಲಿ ಹೋದ್ರೆ ಯು ಕ್ಯಾನ್ ಚೆಕ್ ವಾಟ್ ಈಸ್ ದ ಯೂಸೇಜ್ ಆಫ್ ಯುವರ್ ರಿಸೋರ್ಸಸ್ ಅಂಡ್ ವಾಟ್ ಈಸ್ ದ ಚಾರ್ಜ್ ಫಾರ್ ದ್ಯಾಟ್. ಸೊ ನೀವು ಎಷ್ಟು ಯೂಸ್ ಮಾಡಿದಿರಾ ಅದಕ್ಕೆಲ್ಲ ಚಾರ್ಜ್ ಎಲ್ಲ ಇಲ್ಲಿ ನೀಟಾಗಿ ಡಿಸ್ಪ್ಲೇ ಮಾಡಿರ್ತಾರೆ. ಅಂಡ್ ದಿಸ್ ಇಸ್ ಅಬೌಟ್ ಬಿಲ್ಲಿಂಗ್. ಅಂಡ್ ನಿಮಗೆ 24/7 ಸಪೋರ್ಟ್ ಇರುತ್ತೆ AWS ಇಂದ. ಸೊ ಇನ್ ಕೇಸ್ ಇಫ್ ಯು ಹ್ಯಾವ್ ಕ್ರಿಯೇಟೆಡ್ ಅ ಫ್ರೀ ಅಕೌಂಟ್ ಅಂತಂದ್ರೆ, ಫ್ರೀ ಅಕೌಂಟ್ ಅಂತ ಬರುತ್ತೆ, ದಟ್ ಈಸ್ ಫಾರ್ ಸ್ಟೂಡೆಂಟ್ಸ್ ಅಥವಾ ಬಿಗಿನರ್ಸ್ ಅಥವಾ ಪ್ರೊಫೆಷನಲಿಸ್ಟ್ ಏನೋ ಬಿಗಿನಿಂಗ್ ಕಲಿತಾ ಇದ್ದಾರೆ ಅಂತಂದ್ರೆ ಫ್ರೀ ಅಕೌಂಟ್ ಆಗಿ ಕ್ರಿಯೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ನಿಮಗೆ ಬಿಸ್ನೆಸ್ ಅಕೌಂಟ್ ಅಂತ ಬರುತ್ತೆ ಅಥವಾ ಆರ್ಗನೈಸೇಷನಲ್ ಅಕೌಂಟ್ ಅಂತ ಬರುತ್ತೆ. ಫಾರ್ ದ್ಯಾಟ್ ಹ್ಯಾವ್ ಟು ಪೇ. ಬೇಸಿಕಲಿ ಸಪೋರ್ಟ್ಗೆಲ್ಲ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಫ್ರೀ ಅಕೌಂಟ್ ಅಲ್ಲಿ ದೇರ್ ಇಸ್ ನೋ ಸಪೋರ್ಟ್. ಬಿಸ್ನೆಸ್ ಅಕೌಂಟ್ ಮತ್ತೆ ಆರ್ಗನೈಸೇಷನಲ್ ಅಕೌಂಟ್ ಅಲ್ಲಿ ನಿಮಗೆ ಎಕ್ಸ್ಟ್ರಾ ಸಪೋರ್ಟ್ ಸಿಗುತ್ತೆ. ಸೊ ಇಮೇಲ್ ಮತ್ತೆ ವೆಬ್ ಚಾಟ್ ಅಂತ ಸಿಗುತ್ತೆ. ಸೊ ದಿಸ್ ಆರ್ ದ 2 ಆಪ್ಷನ್ಸ್ ಅವೈಲೇಬಲ್ ಟು ಕಮ್ಯುನಿಕೇಟ್ ವಿತ್ AWS ಟೀಮ್. ಏನಾದರೂ ಈ ಸರ್ವಿಸಸ್ ಅಲ್ಲಿ ನಿಮಗೆ ಏನಾದರೂ ಇಶ್ಯೂಸ್ ಬಂದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ರೀಚ್ ಔಟ್ ಟು ದ AWS ಟೀಮ್. ಸೊ ದೇ ವಿಲ್ ಬಿ ಅವೈಲೇಬಲ್ ಫಾರ್ 24/7. ಸೊ ದಿಸ್ ಈಸ್ ಅಬೌಟ್ AWS and there are so many advantages of using these services, and each services will be having sub services as I explained. Having said that, each service or each resource will be having sub resources. So nimge computer beku antandre there is a section called compute. So under that you will be seeing all these sub services. So idralli nimge EC2 anta barutte, VPC anta barutte, amele certificate manager, there are so many other comes in. Okay, so
This is about AWS and ಬೇರೆ ಬೇರೆ ಕ್ಲೌಡ್ ಪ್ರೊವೈಡರ್ಸ್ ಬರ್ತಾರೆ, ಪಬ್ಲಿಕ್ ಕ್ಲೌಡ್ ಪ್ರೊವೈಡರ್ಸ್ ಆಸ್ ಐ ಸೆಡ್. ಬಟ್ ಬೂಮಿಂಗ್ ಅಲ್ಲಿ ಇರೋದು ವೈಡ್ಲಿ ಯೂಸ್ಡ್ ಇನ್ ದ ಇಂಡಸ್ಟ್ರಿ ಅಂತಂದ್ರೆ AWS. AWS ಇಸ್ ಒನ್ ಆಫ್ ದ ಬೆಸ್ಟ್ ಕ್ಲೌಡ್ ಪ್ರೊವೈಡರ್ ಅಂತ ಹೇಳ್ಬೋದು, ಬಿಕಾಸ್ ದೇ ಹ್ಯಾವ್ ಕವರ್ಡ್ ಮೋಸ್ಟ್ ಆಫ್ ದ IT ಸರ್ವಿಸಸ್. ಸೊ IT-ಗೆ ಏನೇನು ಬೇಕಾಗಿದೆ ಎಲ್ಲ ಸರ್ವಿಸಸ್ನು ಅವ್ರು ಕವರ್ ಮಾಡಿದ್ದಾರೆ. ಬಟ್ ಅದರ್ ಕ್ಲೌಡ್ ಪ್ರೊವೈಡರ್ಸ್ ಇಷ್ಟೊಂದೆಲ್ಲ ಸರ್ವಿಸಸ್ ಇಲ್ಲ. ಆ್ಯಂಡ್ ಆಲ್ಸೋ ಫಾರ್ ಈ ಸರ್ವಿಸ್ ನಿಮಗೆ ಡಾಕ್ಯುಮೆಂಟೇಶನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಸರ್ವಿಸ್ ಯೂಸ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಸೊ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ, ಸೊ ಅವ್ರು ಏನು ಮಾಡ್ತಾರೆ, ಡಾಕ್ಯುಮೆಂಟೇಶನ್ ಪ್ರೊವೈಡ್ ಮಾಡ್ತಾರೆ. ಫಾರ್ ಈ ಸರ್ವಿಸ್ ದೇ ವಿಲ್ ಬಿ ಹ್ಯಾವಿಂಗ್ ಅ ಡಾಕ್ಯುಮೆಂಟೇಶನ್. ಸಿ ಹಿಯರ್ ಲರ್ನ್ ಮೋರ್ ಅಂತ ಇರುತ್ತೆ. ಸೊ ಯು ಕ್ಯಾನ್ ಗೋ ಥ್ರೂ ದಿಸ್ ಆ್ಯಂಡ್ ಸಿ ಹೌ ಟು ಯೂಸ್ ಇಟ್ ಆ್ಯಂಡ್ what is the pricing, ಅದೆಲ್ಲ ನೋಡ್ಕೋಬಹುದು. ಸೊ ಫಾರ್ ಎಕ್ಸಾಂಪಲ್, ಇಫ್ ಐ ಕ್ಲಿಕ್ ಆನ್ ದಿಸ್, ನೋಡಿ AWS ಕನ್ಸೋಲ್ ಮೊಬೈಲ್ ಅಪ್ಲಿಕೇಶನ್. ಸೊ ಇದನ್ನ ಹೇಗೆ ಯೂಸ್ ಮಾಡ್ಬೋದು, ಇದು ಏನೇನು ಪ್ರೀ ರಿಕ್ವೆಸೈಟ್ಸ್ ಇದೆ, ಆಮೇಲೆ ವಾಟ್ ಈಸ್ ದ ಕಾಸ್ಟ್ ಅಥವಾ ಚಾರ್ಜ್, ಪ್ರೈಸಿಂಗ್ ಎಲ್ಲ ಬರುತ್ತೆ. ಸೊ ದಟ್ ಈಸ್ ಹೌ AWS ಈಸ್ ಪ್ರೊವೈಡೆಡ್ ಆಲ್ ದಿ ಸರ್ವಿಸಸ್. ಸೊ ನಿಮಗೆ ಈಸಿಯಾಗಿ ಯೂಸ್ ಮಾಡೋಕ್ಕೂ ಸಮ್ ಶಾರ್ಟ್ ವಿಡಿಯೋಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ ಫಾರ್ ಈ ಸರ್ವಿಸಸ್. ನೀವು ಅದನ್ನು ಕೂಡ ನೋಡ್ಕೋಬಹುದು. ಸೊ ಆ್ಯಂಡ್ ಆಲ್ಸೋ ಇವ್ರದೇ ಓನ್ ಕಮ್ಯುನಿಟಿ ಇದೆ. ಕಮ್ಯುನಿಟಿ ಆಸ್ ಇನ್ ಲೈಕ್ ಗ್ರೂಪ್ ಆಫ್ ಪೀಪಲ್ ಇರ್ತಾರೆ. ಸೊ ಬೇಸಿಕಲಿ ಏನೇ ಇಶ್ಯೂಸ್ ಬಂದರೂ, ಬಗ್ಸ್ ಬಂದರೂ ನೀವು ಅಲ್ಲಿ ಪೋಸ್ಟ್ ಮಾಡ್ಬೋದು ನಿಮ್ಮ ಇಶ್ಯೂಸ್ನ ಅಥವಾ ಕ್ವಶನ್ಸ್ನ. ದೇ ವಿಲ್ ಆನ್ಸರ್ ಯುವರ್ ಕ್ವಶನ್ಸ್. FAQs ಅಂತ ಬರುತ್ತೆ. ಸೊ FAQs ಆರ್ ನಥಿಂಗ್ ಬಟ್ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್ ಅಂತ. ಸೊ ಜಾಸ್ತಿ ಯಾರು ಕ್ವಶನ್ಸ್ ಫ್ರೀಕ್ವೆಂಟ್ಲಿ ಕೇಳಿರ್ತಾರೆ, ಸೊ ಅದನ್ನ ಅವರು ಲಿಸ್ಟ್ ಡೌನ್ ಮಾಡಿರ್ತಾರೆ. ಸೊ ಯು ಕ್ಯಾನ್ ಗೋ ಥ್ರೂ ದ್ಯಾಟ್ ಆಸ್ ವೆಲ್. ಇಫ್ ಇಟ್ ಈಸ್ ನಾಟ್ ಕವರ್ಡ್ ಅಂತಂದ್ರೆ ಯು ಕ್ಯಾನ್ ಆಲ್ಸೋ ಚೆಕ್ ಇಟ್ ಇನ್ ದೇರ್ ಕಮ್ಯುನಿಟಿ. ಸೊ ಕಮ್ಯುನಿಟಿ ಅಂತ ಬರುತ್ತೆ, AWS ಕಮ್ಯುನಿಟಿ ಅಂತ ಟೈಪ್ ಮಾಡಿದ್ರೆ ಗೂಗಲ್ ಅಲ್ಲಿ ಯು ಕ್ಯಾನ್ ಗೆಟ್ ಇಟ್. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಹ್ಯಾವ್ ಆಪ್ಷನ್ ಟು ಪೋಸ್ಟ್ ಯುವರ್ ಕ್ವಶನ್ಸ್. ಸೊ ದಟ್ ಈಸ್ ಅಬೌಟ್ ಇಟ್. ಆ್ಯಂಡ್ ಈ ಸರ್ವಿಸಸ್ಗೆ ನಿಮಗೆ ಪ್ರೈಸಿಂಗ್ ಮತ್ತೆ ಡಾಕ್ಯುಮೆಂಟೇಶನ್ ಬೇಕು ಅಂತಂದ್ರೆ ಯು ಕ್ಯಾನ್ ಗೋ ಹಿಯರ್ and check the documentation, and also you can check the pricing. Everything you can get it from this AWS documentation. So yeah, this is about AWS. And coming to the certifications, idralli nimge varieties of certifications alla sigutte. I mean it's globally accepted. ಸೊ ನೀವು ಯಾವುದೇ ಜಿಯೋ ಲೊಕೇಶನ್ಸ್ಗೆ ಹೋದ್ರು, ಎಲ್ಲೇ IT ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಬೇಕು ಅಂತಂದರೆ, ಇಫ್ ಯು ಹ್ಯಾವ್ ದಿಸ್ ಸರ್ಟಿಫಿಕೇಶನ್ ಇಟ್ ವಿಲ್ ಬಿ ಅಕ್ಸೆಪ್ಟೇಬಲ್. ಸೊ ನಿಮಗೆ ಜಾಸ್ತಿ ಅಕ್ಸೆಪ್ಟೇಬಲ್ ಅಥವಾ ಯೂಸ್ಫುಲ್ ಆಗೋದು ಅಂತಂದರೆ ಅಸೋಸಿಯೇಟ್ ಸೊಲ್ಯೂಷನ್ ಆರ್ಕಿಟೆಕ್ಟ್ ಅಂತ ಒಂದು ಸರ್ಟಿಫಿಕೇಟ್ ಬರುತ್ತೆ. ಸೊ ದಟ್ ಈಸ್ ವೆರಿ ಗುಡ್. ಆ್ಯಂಡ್ ಸಿಸಾಪ್ಸ್ ಅಂತ ಬರುತ್ತೆ. ಆಮೇಲೆ ಇದರಲ್ಲಿ ನೆಕ್ಸ್ಟ್ ಡೆವಲಪರ್ ಅಂತ ಬರುತ್ತೆ, AWS ಡೆವಲಪರ್ ಅಂತ ಬರುತ್ತೆ. ಇನ್ನೊಂದು ಬಿಗಿನರ್ಗೆ ಯಾವುದೋ ಹೊಸದಾಗಿ ಒಂದು ಇದು ಆ್ಯಡ್ ಮಾಡಿದ್ದಾರೆ. ಸೊ ದಟ್ ಈಸ್ ಆಲ್ಸೋ ಅವೈಲೇಬಲ್. ಸೊ ನೀವು ಬಿಗಿನರ್ ಆಗಿದ್ರಿ ಅಥವಾ ಒಂದು ಸ್ವಲ್ಪ ಓಕೆ ಅಂತಂದರೆ ಯು ಕ್ಯಾನ್ ಟೇಕ್ ದ ಫಸ್ಟ್ ಸರ್ಟಿಫಿಕೇಟ್, ಬಿಗಿನರ್ ಸರ್ಟಿಫಿಕೇಟ್. ನಿಮಗೆ ಬೇಡವಾ, ಯು ಕ್ಯಾನ್ ಗೋ ಫಾರ್ ದ ನೆಕ್ಸ್ಟ್ ಸರ್ಟಿಫಿಕೇಟ್ಸ್, ಸಿಸಾಪ್ಸ್ ಅಂತ ಬರುತ್ತೆ. ಸೊ ದಟ್ ಈಸ್ ಅಗೇನ್ ಒನ್ ಮೋರ್ ಸ್ಟೆಪ್ ಅಹೆಡ್ ಆಫ್ ದಟ್ ಸರ್ಟಿಫಿಕೇಟ್. ಬಿಗಿನರ್ಗಿಂತ ಒಂದು ಸ್ಟೆಪ್ ಅಹೆಡ್ ಇರುತ್ತೆ. ನೆಕ್ಸ್ಟ್ ಸಿಸಾಪ್ಸ್ ಅಂತ ಬರುತ್ತೆ, ಅದು ಮಾನಿಟರಿಂಗ್ ಮತ್ತೆ ಫ್ಯೂ ಆಫ್ ದ ಸರ್ವಿಸಸ್ ಆರ್ ಕವರ್ಡ್. ಸೊ AWS ಅಸೋಸಿಯೇಟ್ ಸೊಲ್ಯೂಷನ್ ಆರ್ಕಿಟೆಕ್ಟ್ ಅಂತ ಬರುತ್ತೆ. ದಟ್ ಈಸ್ covered, I mean that is mostly covered all of the services in AWS. So ಅದು ಎಲ್ಲ ಕಡೆ accept ಮಾಡ್ತಾರೆ. So if you want to become a cloud engineer ಅಂತಂದ್ರೆ at least you should have this solution architect certificate. Yeah, so this is about AWS. And coming to DevOps, yeah, ಸೊ ನೀವು ಗೂಗಲ್ ಮಾಡಿದರೆ ವಾಟ್ ಈಸ್ ಡೆವಾಪ್ಸ್ ಅಂತಂದರೆ, ಸೊ ಯು ಕ್ಯಾನ್ ಸಿ ದಿಸ್ ಕೈಂಡ್ ಆಫ್ ಲೂಪ್. ಸೊ ಈ ಥರ ಲೂಪ್ ನೋಡ್ತೀರಾ. ಸೊ ವೈ ಡಿಡ್ ದೇ ಯೂಸ್ ದಿಸ್ ಅಂತಂದರೆ ಐ ವಿಲ್ ಎಕ್ಸ್ಪ್ಲೇನ್ ದ್ಯಾಟ್. ಸೊ ಬಿಫೋರ್ ದ್ಯಾಟ್ ಐ ವಿಲ್ ಎಕ್ಸ್ಪ್ಲೇನ್ ವಾಟ್ ಈಸ್ ಡೆವಾಪ್ಸ್. ಡೆವಾಪ್ಸ್ ಅಂತಂದರೆ, ಸೊ ಇಟ್ಸ್ ಅ ಕೊಲಾಬ್ರೇಷನ್ ಬಿಟ್ವೀನ್ ಡೆವಲಪ್ಮೆಂಟ್ ಆ್ಯಂಡ್ ಆಪರೇಷನ್, IT ಆಪರೇಷನ್ಸ್ ಟೀಮ್ಸ್ಗೆ ಎರಡೂ ಕೊಲಾಬ್ರೇಟ್ ಮಾಡಿದ್ದಾರೆ. ಎರಡು ಟೀಮ್ ಇತ್ತು. ಮೊದಲು ಡೆವಲಪ್ಮೆಂಟ್ ಟೀಮೇ ಸಪ್ರೇಟ್ ಇತ್ತು, ಆಮೇಲೆ ನೆಕ್ಸ್ಟ್ IT ಆಪರೇಷನ್ಸ್ ಟೀಮ್ ಅಂತಾನೆ ಸಪ್ರೇಟ್ ಇತ್ತು. ಸೊ ಡೆವ್ ಪ್ಲಸ್ ಆಪ್, ಸೊ ಇದನ್ನ ಅವರು ಏನು ಮಾಡಿದ್ದಾರೆ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಡೆವಾಪ್ಸ್ ಅಂತ ಮಾಡಿದ್ದಾರೆ. ಆ್ಯಂಡ್ ಅಗೇನ್ ಈ ಟೀಮಲ್ಲಿ ಎಲ್ಲರೂ ವರ್ಕ್ ಮಾಡ್ತಾರ ಅಂತಂದ್ರೆ ನೋ. ಸೊ ಡೆವಾಪ್ಸ್ ಈಸ್ ಜಸ್ಟ್ ಅ ಪ್ರಾಕ್ಟೀಸ್ ಆರ್ ಅ ಮೆಥಡ್ ಅಂತ ಹೇಳ್ಬೋದು. ಇಟ್ಸ್ ನಾಟ್
ಏನೋ ಏನಂತ ಹೇಳ್ಬೋದು. ಇವಾಗ ಡೆವಲಪರ್ ಅಂತಂದ್ರೆ ಅದೊಂದು ಡೆವಲಪರ್ ಆಗಿ ವರ್ಕ್ ಮಾಡ್ಬೇಕಾಗುತ್ತೆ. ಬಟ್ ಇದರಲ್ಲಿ ಯು ವಿಲ್ ಬಿ ಕಮ್ಯುನಿಕೇಟಿಂಗ್ ಟು ಮಲ್ಟಿಪಲ್ ಟೀಮ್ಸ್. ಸೊ ನೀವು ಡೆವಲಪ್ಮೆಂಟ್ ಟೀಮ್ ಜೊತೆ ಕಮ್ಯುನಿಕೇಟ್ ಆಗಬೇಕು, ಆಮೇಲೆ ಟೆಸ್ಟಿಂಗ್ ಟೀಮ್ ಜೊತೆ ಕಮ್ಯುನಿಕೇಟ್ ಆಗಬೇಕು, ಅಂಡ್ ಆಲ್ಸೋ ಯು ಶುಡ್ ಬಿ ಕೆಪಬಲ್ ಆಫ್ ಡೂಯಿಂಗ್ ಆಲ್ ದ usage of all these tools. So DevOps is nothing but it's a collaboration of development and operations teams. So ಮೊದಲು ಏನಾಗ್ತಾ ಇತ್ತು ಅಂತಂದ್ರೆ ಡೆವಲಪ್ಮೆಂಟೇ ಸಪ್ರೇಟ್ ಟೀಮ್ ಇರ್ತಾ ಇತ್ತು, ಆಪರೇಷನ್ಸ್ ಟೀಮೇ ಸಪ್ರೇಟ್ ಇರ್ತಾ ಇತ್ತು. ಸೊ ಡೆವಲಪ್ಮೆಂಟ್ ಅವರು ಏನ್ ಮಾಡ್ತಾ ಇದ್ರು, ದೇ ಯೂಸ್ ಟು ಅವರು ಕೋಡಿಂಗು, ಟೆಸ್ಟಿಂಗ್ ಅದೆಲ್ಲ ಮಾಡ್ತಾ ಇದ್ರು. ಡೆವಲಪ್ಮೆಂಟ್ ಅಂದ್ರೆ ಡೆವಲಪರ್ಸ್ ಅಷ್ಟೇ ಇರಲ್ಲ. ಸೊ ಅಲಾಂಗ್ ವಿತ್ ಡೆವಲಪರ್ಸ್ ಟೆಸ್ಟರ್ಸ್ ಇರ್ತಾ ಇದ್ರು, ಮತ್ತೆ ಸಮ್ ಮಾನಿಟರಿಂಗ್ ಅಥವಾ ಸಪೋರ್ಟ್ ಟೀಮ್ ಎಲ್ಲ ಇರ್ತಾ ಇತ್ತು. ಸೊ ಅವರು ರಿಕ್ವೈರ್ಮೆಂಟ್ ಬಂದ ತಕ್ಷಣ ಏನಾಗ್ತಾ ಇತ್ತು, ಫಸ್ಟ್ ದ ರಿಕ್ವೈರ್ಮೆಂಟ್ ಅದು ಕಂಪನಿ ಬಂದ ತಕ್ಷಣ ಸೊ ಬಿಸ್ನೆಸ್ ಅವ್ರು ಏನ್ ಮಾಡ್ತಾ ಇದ್ರು, ದೇ ಯೂಸ್ ಟು ಗಿವ್ ಇಟ್ ಟು ದ ಆರ್ಕಿಟೆಕ್ಟ್ಸ್. ಸೊ ಆರ್ಕಿಟೆಕ್ಟ್ ಏನ್ ಮಾಡ್ತಾ ಇದ್ರು, ಪ್ಲಾನ್ ಮಾಡ್ತಾ ಇದ್ರು, ಆಮೇಲೆ ನೆಕ್ಸ್ಟ್ ಬಿಲ್ಡ್ ಮಾಡ್ತಾ ಇದ್ರು. ಪ್ಲಾನಿಂಗ್ ಅಲ್ಲಿ ನಿಮ್ಗೆ ಕೋಡಿಂಗ್ ಅದೆಲ್ಲ ನೆಕ್ಸ್ಟ್ ಫೇಸ್ ಬರುತ್ತೆ. ಸೊ ದಿಸ್ ಲೈಫ್ ಸೈಕಲ್ ಈಸ್ ಕಾಲ್ಡ್ ಆಸ್ SDLC ಅಂತ ಹೇಳ್ತೀವಿ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂತ ಹೇಳ್ತೀವಿ. ಸೊ ಅದರದೇ ಆದ ಒಂದು ಸ್ಟೇಜಸ್ ಇದೆ. ಸೊ ಲೆಟ್ ಮಿ ಶೋ ಯು ದ್ಯಾಟ್ ಎಕ್ಸಾಂಪಲ್. DevOps ಅಂತ ಇರುತ್ತೆ. ಸೊ ಲೆಟ್ ಮಿ ಶೋ ಯು ದ್ಯಾಟ್ ಕ್ಲಿಯರ್ಲಿ. ಸೊ ಐ ಕ್ಯಾನ್ ಟೇಕ್ ದಿಸ್ ಎಕ್ಸಾಂಪಲ್. Otherwise, yeah, I can. Let me show you something different. Yeah, if you see this diagram, so idರಲ್ಲಿ you can see dev plus ops, development plus operations, IT operations. So combining these two teams ಅಥವಾ these two work roles ಅಂತ ಹೇಳ್ತೀವಲ್ವಾ, so that is called as DevOps. ಸೊ ಇದರಲ್ಲಿ ಮಲ್ಟಿಪಲ್ ಟೀಮ್ಸ್ ಎಲ್ಲ ಇರುತ್ತೆ ಅಂತಾನೆ? ನೋ, ಬಿಕಾಸ್ DevOps ಈಸ್ ದ ರೋಲ್. ಬೇಸಿಕಲಿ ನೀವು DevOps ರೋಲ್ ಲೀಡ್ ಮಾಡಬೇಕು ಅಂತಂದ್ರೆ ದೇರ್ ಆರ್ ಸಮ್ ಟೂಲ್ಸ್ ಕಮ್ಸ್ ಫಾರ್ ಲೀಡಿಂಗ್ ದಿಸ್ ರೋಲ್. ಸೊ ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಬಿಫೋರ್ ಗೋಯಿಂಗ್ ದ್ಯಾಟ್, ದೇರ್ ಈಸ್ ಅ ಲೈಫ್ ಸೈಕಲ್ ಅಲ್ವಾ, ಲೈಫ್ ಸೈಕಲ್ ಅಂತ ಹೇಳ್ತಾ ಇದ್ದೆ, SDLC ಅಂತ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂತ. ಸೊ ಅದರಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಸ್ಟೇಜಸ್ ಎಲ್ಲ ಬರುತ್ತೆ, ಫೇಸಸ್ ಅಥವಾ ಸ್ಟೇಜಸ್ ಅಂತ ಹೇಳ್ತೀವಿ. ಸೊ ಫಸ್ಟ್ ರಿಕ್ವೈರ್ಮೆಂಟ್ ಬಂದ ತಕ್ಷಣ ಬಿಸ್ನೆಸ್ ಆರ್ಕಿಟೆಕ್ಟಿಗೆ ಕೊಡ್ತಾರೆ. ಆರ್ಕಿಟೆಕ್ಟ್ ಅವರು ಏನ್ ಮಾಡ್ತಾರೆ, ಪ್ಲಾನ್ ಮಾಡ್ತಾರೆ. ನೆಕ್ಸ್ಟ್ ಪ್ಲಾನ್ ಆದ್ಮೇಲೆ ನೆಕ್ಸ್ಟ್ ಇದು ಕೋಡಿಂಗ್ ಹೋಗುತ್ತೆ. ಕೋಡಿಂಗ್ ಅಲ್ಲಿ ಡೆವಲಪರ್ಸ್ ಕೋಡ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಅದನ್ನ ಕೋಡ್ನ ನಾವು ಅಪ್ಲಿಕೇಶನ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ವಿ ಹ್ಯಾವ್ ಟು ಕನ್ವರ್ಟ್ ದ್ಯಾಟ್ ಪ್ರೋಗ್ರಾಮಿಂಗ್ ಫೈಲ್ಸ್ ಅಥವಾ ಸೋರ್ಸ್ ಕೋಡ್ ಅಂತ ಹೇಳ್ತೀವಿ. ಅದನ್ನ ನಾವು ಏನ್ ಮಾಡಬೇಕು, ರನ್ನೇಬಲ್ ಅಥವಾ ಎಕ್ಸಿಕ್ಯೂಟೇಬಲ್ ಫೈಲ್ ಆಗಿ ಕನ್ವರ್ಟ್ ಮಾಡಬೇಕು. ದಟ್ ಈಸ್ ಫಾರ್ ಬಿಲ್ಡ್ ಅಂತ ಬರುತ್ತೆ. ಸೊ ಅದನ್ನ ಸೋರ್ಸ್ ಕೋಡ್ನ ಅಥವಾ ಪ್ರೋಗ್ರಾಮಿಂಗ್ ಫೈಲ್ಸ್ ನ ನಾವು ರನ್ನೇಬಲ್ ಫೈಲ್ ಅಥವಾ ಎಕ್ಸಿಕ್ಯೂಟೇಬಲ್ ಫೈಲ್ಸ್ ನ ಕನ್ವರ್ಟ್ ಮಾಡೋಕ್ಕೆ ಬಿಲ್ಡ್ ಅಂತ ಸ್ಟೆಪ್ ಬರುತ್ತೆ. ವಿ ಹ್ಯಾವ್ ಟು ಡೂ ದ್ಯಾಟ್, ಅಂಡ್ ಆಫ್ಟರ್ ದ್ಯಾಟ್ I have to test the application whether it is working fine or not. Then after that we'll be releasing and deploying to the production environment. And illi operations team anta irutte. So they used to monitor, and if they have any issues, then again they'll reach out to the development team. So this was the earlier case, but there was a communication gap between development and operations teams. So ಅದಕ್ಕೋಸ್ಕರ ಇವ್ರು ಏನ್ ಮಾಡಿದ್ರು, IT industries ಅವರೆಲ್ಲ ಸೇರಿ instead of having two different teams, let us have one single team ಅಂತ. ಸೊ ಸಿಂಗಲ್ ಟೀಮ್ ಆಗಿ ಕನ್ವರ್ಟ್ ಮಾಡಿದ್ರು. ಸೊ ಬೇಸಿಕಲಿ DevOps engineer should know this SDLC life cycle. ಸೊ ಇದಕ್ಕೆ ಎಲ್ಲದಕ್ಕೂ ಒಂದೊಂದು ಟೂಲ್ಸ್ ಇದೆ. ಲೆಟ್ ಮೀ ಗೋ ಬ್ಯಾಕ್ ಟು ಮೈ ಅದರ್ ಆರ್ಕಿಟೆಕ್ಚರ್, ಅದರ್ ಡಯಾಗ್ರಾಮ್. ಇಫ್ ಯು ಸಿ ಹಿಯರ್ ನೋಡಿ, ಇಲ್ಲಿ ಪ್ಲಾನ್ ಅಂತಂದ್ರೆ ದೇರ್ ಆರ್ ಸಮ್ ಟೂಲ್ಸ್ ಇಂಟಿಗ್ರೇಟೆಡ್. ಸೊ ಬಿಫೋರ್ ಐ ಥಿಂಕ್ ಐ ಕ್ಯಾನ್ ಟೇಕ್ ಸೊ ಐ ಥಿಂಕ್ ದಿಸ್ ವಿಲ್ ಹೆಲ್ಪ್ ಅಸ್. ಸೊ ನೋಡಿ, ಪ್ಲಾನ್ ಆದ್ಮೇಲೆ ನೆಕ್ಸ್ಟ್ ಕೋಡ್ ಅಲ್ವಾ, ಕೋಡಿಂಗ್ ಅಲ್ಲಿ ನೀವು ಯು ಕ್ಯಾನ್ ಸಿ ಮಲ್ಟಿಪಲ್ ಟೂಲ್ಸ್ ಇಂಟಿಗ್ರೇಟೆಡ್. ಸೊ ನೀವು DevOps ಆದ್ರಿ ಅಂತಂದ್ರೆ, DevOps ಇಂಜಿನಿಯರ್ ಆದ್ರಿ ಅಂತಂದ್ರೆ ಯು ಹ್ಯಾವ್ ಟು sorry guys. So for each stages of SDLC we will be having a multiple tools. So stage complete ಅಥವಾ ವರ್ಕ್ ಮಾಡಬೇಕು ಅಂತಂದ್ರೆ, ಸೊ there are some tools comes in. ಸೊ ಆ ಟೂಲ್ಸ್ನ ನೀವು ಯೂಸ್ ಮಾಡೋದು ಅಥವಾ ವರ್ಕ್ ಮಾಡೋದನ್ನ ಕಲಿಬೇಕು. ಸೊ ದಟ್ ಈಸ್ ವಾಟ್ ವಿ ಲರ್ನ್ ಇನ್ DevOps. ಸೊ ಕೋಡಿಂಗ್ ಅಲ್ಲಿ ಎಲ್ಲ ಪ್ರೋಗ್ರಾಮರ್ಸ್ ಅಥವಾ ಡೆವಲಪರ್ಸ್ ಏನ್ ಮಾಡ್ತಾರೆ, ದೇ ಯೂಸ್ ಟು ಸ್ಟೋರ್
all their program files in centralized place, that is called GitHub ಅಂತ ಹೇಳ್ತೀವಿ, source code repository. So ಅದನ್ನ ಕಲಿತೀವಿ, and how to use it, how to integrate with other applications ಅಥವಾ DevOps tools ನ ಹೇಗೆ ಇಂಟಿಗ್ರೇಟ್ ಮಾಡಬೇಕು ಒಂದರಿಂದ ಒಂದು ಅಂತ ನಾವು ಕಲಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಬಿಲ್ಡ್ ಅಲ್ಲಿ ದೇರ್ ಆರ್ ಸಮ್ ಅದರ್ ಬಿಲ್ಡ್ ಟೂಲ್ಸ್, ಮೇವನ್ ಅಂತ ಬರುತ್ತೆ, SPT ಅಂತ ಬರುತ್ತೆ, ಆಮೇಲೆ Gradle ಅಂತ ಬರುತ್ತೆ. ಸೊ ಬೇಸ್ಡ್ ಆನ್ ಯುವರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಿಲ್ ಬಿ ಯೂಸಿಂಗ್ ದ ಬಿಲ್ಡ್ ಟೂಲ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೆಸ್ಟ್ ಅಂತ ಬರುತ್ತೆ. ಟೆಸ್ಟಿಂಗ್ ಫೇಸ್ ಅಲ್ಲಿ ಸೆಲೆನಿಯಮ್ ಅಂತ ಕೇಳಿರ್ಬೋದು, ಆಮೇಲೆ JUnit ಅಂತ ಬರುತ್ತೆ. ಸೊ ಇದನ್ನೆಲ್ಲ ನಾವು ಈ ಫೇಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಇದನ್ನೆಲ್ಲ ಹೇಗೆ ಯೂಸ್ ಮಾಡಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ. ಸೊ ಅವರ್ ಜಾಬ್ ಈಸ್, ಅವರ್ ರೋಲ್ ಈಸ್ ಟು ಲರ್ನ್ ದೀಸ್ ಟೂಲ್ಸ್ ಆ್ಯಂಡ್ ಆಲ್ಸೋ ಹೌ ಟು ಇಂಟಿಗ್ರೇಟ್ ಈಚ್ ಟೂಲ್ಸ್ ಫಾರ್ ಈಚ್ ಫೇಸ್. ಸೊ ಈ ಟೂಲ್ಸ್ನ ಈ ಫೇಸ್ಗೆ ಹೆಂಗೆ ನಾವು ಇಂಟಿಗ್ರೇಟ್ ಮಾಡ್ಬೋದು, ಆಮೇಲೆ ಇದನ್ನ ಕಂಪ್ಲೀಟ್ ಆಟೋಮೇಷನ್ ಮಾಡಬೇಕು. ಸೊ ಕೋಡ್ ಇಂದ ಬಿಲ್ಡ್ ಇಂದ ಟೆಸ್ಟ್ ಇಂದ ರಿಲೀಸ್ ಇಂದ ಡೆಪ್ಲಾಯ್, ಆಪರೇಟ್, ಮಾನಿಟರ್, ಅಗೇನ್ ಪ್ಲಾನ್ ಅಂಡ್ ಕೋಡ್. ಸೊ ಇದು ಕಂಟಿನ್ಯೂಸ್ ಲೂಪ್ ಏನಿದೆ, ಇದನ್ನ ಈ ಸ್ಟೇಜಸ್ನ ನಾವು ಆಟೋಮೇಟ್ ಮಾಡಬೇಕು. ಸೊ ಇಟ್ ಹ್ಯಾಸ್ ಟು ಪರ್ಫಾರ್ಮ್ ಆಲ್ ದೀಸ್ stages. It has to pass through all the phases. That is our job is. So by using these tools. So ನಿಮ್ಮ ಬಿಲ್ಡ್ ಮತ್ತೆ ರಿಲೀಸ್ ಮಾಡಬೇಕು ಅಂತಂದ್ರೆ ಯು ಕ್ಯಾನ್ ಯೂಸ್ Jenkins. ಸೊ Jenkins ಅಲ್ಲಿ ನಿಮಗೆ ಮಲ್ಟಿಪಲ್ ಪ್ಲಗಿನ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಯು ಕ್ಯಾನ್ ಇಂಟಿಗ್ರೇಟ್ ಮಲ್ಟಿಪಲ್ ಟೂಲ್ಸ್ ವಿದಿನ್ Jenkins. ಸೊ Jenkins ನ ನಾವು ಮದರ್ ಆಫ್ DevOps ಟೂಲ್ಸ್ ಅಂತ ಕರಿಬಹುದು, ಬಿಕಾಸ್ ಇಟ್ ಪರ್ಫಾರ್ಮ್ಸ್ ಮಲ್ಟಿಪಲ್ ಆಕ್ಷನ್ಸ್ by using multiple plugins. So multiple plugins ಎಲ್ಲ ಬರುತ್ತೆ. So using that you can integrate all your tools. So ಇದೇನ್ ಮಾಡುತ್ತೆ, ಇಟ್ ಪರ್ಫಾರ್ಮ್ಸ್ ದ CI/CD ಅಂತ ಹೇಳ್ತೀವಿ. CI/CD is nothing but continuous integration. So one tool ಇಂದ ಅಥವಾ one stage ಇಂದ another stage ಗೆ ಕನೆಕ್ಟ್ ಏನಾಗ್ತೀವಿ, that is called integration. So it helps to perform continuous integration and also continuous delivery. Continuous delivery ಅಂತಂದ್ರೆ you have to pass through all the stages. That is called continuous delivery. So Jenkins does most of the it covers most of the phases. That is why, and also it performs the CI/CD, continuous integration ಮತ್ತೆ continuous delivery ಮಾಡುತ್ತೆ. So these are the tools we'll be learning in DevOps. Basically for each stage we'll be having multiple tools. So we'll be learning all those tools. ಸೊ ಡೆಪ್ಲಾಯ್ಗೆ ನಾವು AWS ಎಲ್ಲ ಯೂಸ್ ಮಾಡ್ತೀವಿ, ಆಮೇಲೆ ಆಪರೇಷನ್ಸ್ ಅಥವಾ ಕಾನ್ಫಿಗರೇಷನ್ಗೆ Ansible ಯೂಸ್ ಮಾಡ್ತೀವಿ, Kubernetes ಯೂಸ್ ಮಾಡ್ತೀವಿ. ಆಮೇಲೆ ಮಾನಿಟರಲ್ಲಿ ಐ ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಟೂಲ್ಸ್ ಅಗೇನ್. AWS ಅಂತ ಬರುತ್ತೆ, Splunk ಅಂತ ಬರುತ್ತೆ, Datadog ಅಂತ ಬರುತ್ತೆ, Grafana, Prometheus. ದೇರ್ ಆರ್ ಸೋ ಮೆನಿ ಟೂಲ್ಸ್. ಸೊ ನೀವು ಯಾವುದು ವೈಡ್ಲಿ ಯೂಸ್ಡ್ ಟೂಲ್ಸ್ ಇದೆ, DevOps ಟೂಲ್ಸ್, ಅದನ್ನ ಕಲ್ತ್ರೆ ಸಾಕು. ಆ್ಯಂಡ್ ವಿ ಹ್ಯಾವ್ ಲಿಸ್ಟ್ ಆನ್ ಆಲ್ ದೋಸ್ ಟೂಲ್ಸ್. ಅದನ್ನ ನಾವು ಸಿಲೆಬಸ್ ಆಗಿ ಶೇರ್ ಮಾಡ್ತೀವಿ, ಫ್ರಮ್ ಅವರ್ MicroDegree. So we'll be covering all those tools in this session, in the DevOps classes. ಸೊ ನೀವು ಸ್ಪೆಸಿಫಿಕ್ ಆಗಿ AWS ತರ ಇಲ್ಲಿ ಸರ್ಟಿಫಿಕೇಶನ್ ಮಾಡ್ಕೋಬೇಕು ಅಂತಂದ್ರೆ DevOpsಗೆ ದೇರ್ ಇಸ್ ನೋ ಸ್ಪೆಸಿಫಿಕ್ ಸರ್ಟಿಫಿಕೇಶನ್. ಸೊ ಇಫ್ ಯು ವಾಂಟ್ ಟು ಹ್ಯಾವ್ ಸರ್ಟಿಫಿಕೇಶನ್ ಇನ್ DevOps ಅಂತಂದ್ರೆ ನೀವು ಸ್ಪೆಸಿಫಿಕ್ ಟೂಲ್ಸ್ಗೆ ಸರ್ಟಿಫಿಕೇಶನ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಚೆಫ್ ಅಂತ ಬರುತ್ತೆ, ಆಮೇಲೆ Ansible ಅಂತ ಬರುತ್ತೆ, Kubernetes ಅಂತ ಬರುತ್ತೆ, ಆಮೇಲೆ ನೆಕ್ಸ್ಟ್ ನಿಮಗೆ ಜೀರಾ ಕೂಡ ಸರ್ಟಿಫಿಕೇಶನ್ ಮಾಡ್ಕೋಬಹುದು, ಆಮೇಲೆ ಡಾಕರ್ಸ್ ಕೂಡ ಸರ್ಟಿಫಿಕೇಶನ್ ಮಾಡ್ಕೋಬಹುದು. ಸೊ ಬಟ್ ನಾಟ್ ಫಾರ್ ಆಲ್ ದ ಟೂಲ್ಸ್, ಓನ್ಲಿ ಫ್ಯೂ ಟೂಲ್ಸ್ಗೆ ನೀವು ಸರ್ಟಿಫಿಕೇಶನ್ ಮಾಡ್ಕೋಬಹುದು. ಅಗೇನ್ ಇದಕ್ಕೆ ನಿಮಗೆ ಒಂದು ಸ್ವಲ್ಪ ಟೂಲ್ಸ್ ಯೂಸ್ ಮಾಡೋದು ಗೊತ್ತಿದ್ರೆ ಸಾಕು, ವಿಲ್ ಬಿ ಏಬಲ್ ಟು ಲರ್ನ್ ದಿಸ್ ಕೋರ್ಸ್. ಸೊ ಈ ಟೂಲ್ಸ್ನ ಹೇಗೆ ಯೂಸ್ ಮಾಡಬೇಕು, ಹೇಗೆ ಇಂಟಿಗ್ರೇಟ್ ಮಾಡಬೇಕು ಅಂತ ಕಲ್ತ್ರೆ ದಟ್ಸ್ ಎನಫ್. ಅದಕ್ಕೆ ಎಷ್ಟೊಂದು ಜನ DevOpsಗೆ ಮೂವ್ ಆಗ್ತಾ ಇದ್ದಾರೆ, ಬಿಕಾಸ್ ಇಟ್ಸ್ ವೆರಿ ಈಸಿ ಟು ಲರ್ನ್ ಆ್ಯಂಡ್ ಆಲ್ಸೋ ಇಟ್ಸ್ ಬೂಮಿಂಗ್ ಇನ್ ದ ಇಂಡಸ್ಟ್ರಿ. ಸೊ ಜಾಸ್ತಿ ಸ್ಯಾಲರಿ ಇರುತ್ತೆ ಆ್ಯಂಡ್ ಜಾಸ್ತಿ ಓಪನಿಂಗ್ಸ್ ಇರುತ್ತೆ. ದಟ್ಸ್ ದ ರೀಸನ್ ಎವ್ರಿ ಒನ್ ಆರ್ ಮೂವಿಂಗ್ ಟು DevOps ಆ್ಯಂಡ್ ಇಟ್ಸ್ ವೆರಿ ಈಸಿ ಟು ಲರ್ನ್ ಒನ್ಸ್ ಯು ಆರ್ ಫೆಮಿಲಿಯರ್ ವಿತ್ all these tools. So ಈ ಟೂಲ್ಸ್ನ ನೀವು ಕಲ್ತ್ರೆ you will be able to handle the DevOps role. So and as I said, there are no specific certification for DevOps. So if you want to have a certification in DevOps ಅಂತಂದ್ರೆ you can have the certification for DevOps tools. So Dockersಗೆ, Chefಗೆ, Ansibleಗೆ, Kubernetesಗೆ, AWSಗೆ ಈ ತರ ನೀವು ಸರ್ಟಿಫಿಕೇಶನ್ಸ್ ಮಾಡ್ಕೋಬಹುದು. So that is about DevOps, guys. And if you have any questions, we'll be open for you, and you can start asking your questions.